ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶ ಭಾಗಕ್ಕೆ ಒಂದೆರಡು ವಚನವನ್ನು ತೆಗೆದುಕೊಳ್ಳೋಣ. ಹಬಕ್ಕೂಕನ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ 2ನೇ ವಚನವಾಗಿದೆ. ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟೋ ಕಾಲ ಕೇಳದೆ ಇರುವಿ. ಹಾಲೆಲೂಯಾ. ದೇವರ ಮಕ್ಕಳಾಗಿರುವರು ದೇವರಿಗೆ ಮೊರೆ ಇಡುವಾಗ ದೇವರು ಮೊರೆಯನ್ನು ಕೇಳದೆ ಇರುವಂತ ಒಂದು ವಾಕ್ಯ ಸಂದೇಶವಾಗಿದೆ ಇದು. ಹಾಗಾಗಿ ಮತ್ತೊಂದು ವಾರ್ತೆ ಕೇಳಿ ಓದಿಕೊಳ್ಳುತ್ತೇನೆ. ಯೆಹೋವನೇ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟೋ ಕಾಲ ಕೇಳದೆ ಇರುವಿ. ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. ಹಾಲೆಲೂಯಾ. ಯಾಕೆ ನಮ್ಮ ಪ್ರಾರ್ಥನೆ ದೇವರ ಹತ್ರ ಹೋಗುತ್ತಾ ಇಲ್ಲ? ಹಾಲೆಲೂಯಾ. 2 ಯಜಮಾನನಿಗೆ ನೀವು ಸೇವೆ ಮಾಡಲಾರ್ರಿ. ಹಾಲೆಲೂಯಾ. ಆಲಯದಲ್ಲಿ ಒಂದು ನಾವು ನಂಬಿಕೆ, ಹೊರಗಡೆ ಮತ್ತೊಂದು ನಂಬಿಕೆ. ಈ ಜಗತ್ತಿನ ವ್ಯವಹಾರದಲ್ಲಿ ನಾವು ಮುಳುಗಿ ಹೋದಾಗ ದೇವರು, ನಾವೆಷ್ಟೋ ಕಾಲ ನಮಗೆ ಕಷ್ಟ ಬಂದಾಗ ದೇವರನ್ನ ಮೊರೆ ಇಡ್ತೇವೆ, ಆದರೆ ದೇವರು ಉತ್ತರವನ್ನು ಕೊಡುವುದಿಲ್ಲ. ಯಾಕೆ ಅಂತಂದ್ರೆ ನಾವು ಒಂದೇ ಯಜಮಾನನ್ನ ಸೇವಿಸಬೇಕು. ಹಾಲೆಲೂಯಾ. ಒಬ್ಬರೇ ಕರ್ತನೆಂದು ನಾವು ಭಾವಿಸಬೇಕು. ಹಾಲೆಲೂಯಾ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರೇ, ನಿನಗೆ ನಾನು ಮೊರೆ ಇಡುತ್ತೇನೆ, ನನಗೆ ನೀನು ಸದುತ್ತರನ್ನು ದಯಪಾಲಿಸು. ನಾ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಹಸ್ತದ ಕೆಳಗೆ ನಾನು ಬದುಕುತ್ತಾ ಇದ್ದೇನೆ ಎಂಬುದಾಗಿ ಸತ್ಯವಾಗಿ ಯಾರು ಈ ರೀತಿಯಾಗಿ ಜೀವಿಸ್ತಾರೋ ಪ್ರಿಯರೇ, ಅವರಿಗೆ ದೇವರು ಉತ್ತರವನ್ನು ಕೊಡುವಂತವರಾಗಿದ್ದಾರೆ. ಇಲ್ಲದೆ ಇರುವವರಿಗೆ ಸ್ವಲ್ಪ ಸಮಯ ಲೇಟ್ ಆಗ್ಬೋದು, ಆದರೆ ತಕ್ಷಣ ದೇವರು ಉತ್ತರವನ್ನು ಕೊಡುವುದಿಲ್ಲ. ಏಕೆಂದ್ರೆ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಫಲ ಕೊಡುವವರಾಗಿದ್ದಾರೆ. ಬಾಯಿ ಮಾತಿನ ಮೆಚ್ಚುಗೆ ಎಲ್ಲೂ ನಡೆಯುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಮಾರ್ಗನ ಸುವಾರ್ತೆಯಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಇವರ ಮನಸ್ಸು ನನಗೆ ದೂರವಾಗಿದೆ, ಇವರು ಭಕ್ತಿ ತೋರುವುದು ನನಗೆ ವ್ಯರ್ಥ. ಹಾಲೆಲೂಯಾ. ಅಂಥವ್ರು ಯಾರಾದ್ರೂ ನಮ್ಮಲ್ಲಿ ಇದ್ದೀರಾ ಪ್ರಿಯರೇ? ದಯಮಾಡಿ ವಾಕ್ಯಕ್ಕೆ ವಿರೋಧವಾದ ಯಾವುದನ್ನು ನಡೆಯಬಾರದು. ಯಾಕೆಂದ್ರೆ ದೇವರು ನಮಗಾಗಿ ಒಂದು ಕಟ್ಟಳೆನ, ಒಂದು ಬೇಲಿಯನ್ನ ನೇಮಿಸಿದ್ದಾರೆ ಪ್ರಿಯರೇ. ಆ ಬೇಲಿ ಒಳಗಿದ್ರೆ ಪ್ರತಿ ಒಂದು ನಮ್ಗೆ ದೊರಕುತ್ತದೆ. ಹಾಲೆಲೂಯಾ. ಈಗ ಒಂದು ಕಂಪನಿಲಿ ಒಂದು 12 ಅವರ್ 10 ಅವರ್ ಡ್ಯೂಟಿ ಆಗಿದಾಗ ಒಳಗೆ ಹೋಗಿದರೆ ಮುಗಿತು. ನಾವು ಹೊರಗೆ ಬರೋ ತನಕ ನಾವು ಆ ಕಂಪನಿಲಿ ನಾವೊಂದು ಪ್ರಾಂಪ್ಟ್ ಆಗಿ ಆ ಡ್ಯೂಟಿ ಮಾಡ್ಬೇಕಾಗುತ್ತೆ. ಅದರ ಅರ್ಥ ಆ ಕಂಪನಿ ಯಜಮಾನನಿಗೆ ನಾವು ವಿಧೇಯನಾಗಿ ನಡೀತಾ ಇದ್ದೇವೆ. ಅಲ್ಲಿ ಹೋಗಿ ನಾವು ಜಂಜಾಟ ಮಾಡಿ, ಯಾವುದೋ ಫೋನ್ ಬಂತು, ಫೋನ್ ಮಾತಾಡ್ಕೊಂಡು ನಾವು ಒಂದು ಕಡೆ ಭಾಗದಲ್ಲಿ ಕೂತ್ಕೊಂಡು ಅವನು ಕೊಡಂತ ಸಂಬಳ ಫ್ರೀಯಾಗಿ ತೆಗೆದುಕೊಂಡರೆ ಅಲ್ಲಿಗೆ ದೇವರು ಹೇಳ್ತಾರೆ, ನೀನು ನ್ಯಾಯವಾದ ಸಂಪಾದನೆ ಅಲ್ಲ. ಹಾಲೆಲೂಯಾ. ನಿನ್ನ ಸಂಪಾದನೆ ನ್ಯಾಯವಾದದಲ್ಲ. ಅವನು ಕೆಲಸ ಕೊಡುವಾಗ ನೀನು ಜವಾಬ್ದಾರಿಯಿಂದ, ನನಗೆ ಪರಲೋಕದಿಂದ ದೇವರು ನೋಡ್ತಾ ಇದ್ದಾರೆ ಎಂಬುದಾಗಿ ನೀವು ಆ ಮನೋಭಾವದಿಂದ ನೀವು ಕೆಲಸ ಮಾಡಬೇಕಾಗಿದೆ. ಈ ಭೂಮಿ ಮೇಲೆ ದೇವರು ನೀವೆಷ್ಟು ನಂಬಿಕೆಯಿಂದ ಇರ್ತೀರೋ ಅದರ ಮೇಲೆ ಪ್ರತಿಫಲವನ್ನು ಕೊಡುವಂತವರಾಗಿದ್ದಾರೆ. ಯಾಕೆಂದ್ರೆ ಇವತ್ತು ಮನುಷ್ಯನ ಕಣ್ಣಿಗೆ, ಆ MD ಕಣ್ಣಿಗೆ ನಾವು ಮರೆ ಮಾಡ್ಬೋದು. ಹಾಲೆಲೂಯಾ. ಆದ್ರೆ ಆ MDಕ್ಕಿಂತ ಒಬ್ಬ ಯಜಮಾನರು ಮೇಲಿಂದ ನೋಡ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿದೆ. ಹಾಲೆಲೂಯಾ. ಯಾಕಂದ್ರೆ ನೀವು ಅಳೆಯುವ ಅಳತೆಯಲ್ಲೇ ನಾನು ನಿಮಗೆ ಅಳೆಯಲ್ಪಡ್ತೇನೆ. ಹಾಲೆಲೂಯಾ. ನೀವು ಯಾವ ರೀತಿ ನನ್ನನ್ನು ಅಳತೆ ಮಾಡ್ತೀರೋ ಅದೇ ಪ್ರಕಾರವೇ ನಾನು ನಿಮಗೆ ಅಳತೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಲೆಲೂಯಾ. ಹಾಗಾಗಿ ಈ ಕೆಳಗಡೆ ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. ನಾನು ಹಿಂಸೆ ಸ್ವಾಮಿ, ಹಿಂಸೆಯಲ್ಲಿ ಪಡ್ತಾ ಇದ್ದೇನೆ, ರೋಗದಲ್ಲಿದ್ದೇನೆ, ಕಷ್ಟದಲ್ಲಿದ್ದೇನೆ, ನನಗೆ ಸ್ವಾಮಿ ದೇವರೇ ನನಗೆ ರಕ್ಷಣೆ ಮಾಡುವುದು. ದೇವರು ರಕ್ಷಣೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಾಗೆ ಕೇಡನ್ನು ನನ್ನ ಕಣ್ಣಿಗೆ ಏಕೆ ಬೀಳ್ತಿದ್ದಿ, ಕಷ್ಟವನ್ನೇ ಏಕೆ ನನಗೆ ತೋರಿಸಿದ್ದಿ. ಕೇಡು ಕಣ್ಣಿಗೆ ಕಾಣ್ತಾ ಇದೆ, ಕಷ್ಟ ನನ್ನ ಮೇಲೆ ಬರ್ತಾ ಇದೆ, ಆದರೂ ನಿನ್ನನ್ನು ನಾನು ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೇಳ್ತಾ ಇಲ್ಲವಲ್ಲ ಸ್ವಾಮಿ.
ಇವತ್ತು ಎಷ್ಟೋ ಜೀವನದಲ್ಲಿ ಎಷ್ಟೋ ಎಷ್ಟೋ ದೇವರ ಮಕ್ಕಳ ಅವರು ಅವರು ಕುಟುಂಬದಲ್ಲಿ ಈ ರೀತಿ ನಡೀತಾ ಇದೆ. ಕೇಳ್ತಾರೆ ಎಷ್ಟೋ ಜನ, ಅಯ್ಯೋ ಬ್ರದರ್, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನೆಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಏನೋ ಉತ್ತರ ಸಿಕ್ಕಲಿಲ್ಲ. ಹಾಲೆಲೂಯ. ಉತ್ತರ ಸಿಗುತ್ತದೆ ಪ್ರಿಯರೇ. ನಿಮ್ಮ ಮನಸ್ಸುಗಳನ್ನ ದೇವರ ಕಡೆಗೆ ತಿರುಗಿಸಿಕೊಳ್ಳಿರಿ. ಕರ್ತನ ದಾರಿಯಲ್ಲಿ ನೀವು ನಡೆಯಿರಿ. ದೇವರ ಮಾರ್ಗ ತೋರಿಸಿದ್ದಾರಲ್ಲ, ಅದ್ರ ಪ್ರಕಾರ ಜೀವಿಸಿರಿ ಅಂತ ದೇವರು ಹೇಳ್ತಾರೆ. ಹಾಲೆಲೂಯ. ಯಾಕೆ ಅವಾಗ ನಿಮ್ಮ ಕಷ್ಟಗಳು ದೂರ ಆಗುವುದಿಲ್ಲ? ಯಾಕೆ ನಿಮ್ಮ ಕಷ್ಟಗಳಿಂದ ಅದೆಲ್ಲ ದೇವರು ಮುಕ್ತಿ ಕೊಡುವುದಿಲ್ಲ? ಕೊಡ್ತಾರೆ. ಯಾಕಂದ್ರೆ ನಮ್ಮ ಪಾಪವೇ ನಮಗೆ ಅಡ್ಡಿಯಾಗಿದೆ. ಹಾಲೆಲೂಯ. ನಾವು ಈ ಲೋಕದಲ್ಲಿ ನಡೆಯುವಂತಹ ಪಾಪಗಳು ನಮಗೆ ಅಡ್ಡಿಯಾಗಿದೆ ಅಂತ ಸ್ವಾಮಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಹಿಂಸೆ ಬಾಧೆಗಳನ್ನು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ. ಜಗಳವಾಗುತ್ತದೆ, ವ್ಯಾಜ್ಯ ಹೇಳುತ್ತವೆ. ಹೀಗಿರಲಾಗಿ ಧರ್ಮ ಉಪದೇಶವು ಜಡವಾಗಿದೆ. ಹಾಲೆಲೂಯ. ಜಗಳ, ದುಂಬಿ ಇವೆಲ್ಲವನ್ನು ಬಿಟ್ಟು ಯೇಸು ಸ್ವಾಮಿ ಭೂಮಿ ಮೇಲೆ ಬಂದಿದ್ದು ಯಾತಕ್ಕೆ ಪ್ರಿಯ? ನಮ್ಮನ್ನೆಲ್ಲ ಅವರು ನಡೆದಿದ್ದ ಮಾರ್ಗದಲ್ಲಿ ನೀವು ನಡೀರಿ ಅಂತ ತೋರಿಸ್ಕೊಟ್ಟಕ್ಕೆ ಸ್ವಾಮಿ ಬಂದಿದ್ದಾರೆ. ಹಾಲೆಲೂಯ. ನಾನು ಧರ್ಮ ಉಪದೇಶವನ್ನ ಅಂದ್ರೆ ವಾಕ್ಯವನ್ನು ತೆಗಿಲಿಕ್ಕೆ ಬರಲಿಲ್ಲ, ಅದು ನೆರವೇರಿಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಸ್ವಾಮಿ. ಅವರಿಗೆ ಎಷ್ಟು ಹಿಂಸೆ ಕೊಟ್ಟಾಗಲೂ ಒಂದು ಮಾತು ಸಹ ಹೇಳಲಿಲ್ಲ. ಆದರೆ ಇವತ್ತು ನಾವು ಆಲಯಕ್ಕೆ ಹೋಗ್ತೀವಿ, ಯಾರಾದ್ರೂ ಜಗಳ ಆಡಿದ್ರೆ ನಾವು ಮೈ ಮೇಲೆ ಬೀಳ್ತೇವೆ. ಅದಕ್ಕೆ ಇವೆಲ್ಲ ನಮ್ಮ ಪಾಪಗಳಿಂದ ಕೆಲವೊಮ್ಮೆ ನಾವಿನ್ನೂ ತಿದ್ದಬೇಕಾಗಿದೆ. ನಮ್ಮನ್ನೇ ನಾವು ಶೋಧನೆ ಮಾಡಿಕೊಂಡು ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ಸ್ವಾಮಿ ದೇವರೇ, ನಿಮ್ಮನ್ನೇ ಕರ್ತನೆ ನಂಬಿದ್ದೇವಪ್ಪ, ನಿಮ್ಮ ಹೆಸರಿನ ಮೇಲೆ ಬದುಕುತ್ತೇವಪ್ಪ ದೇವರೇ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಅವ್ರ ಕಷ್ಟ, ದುಃಖ, ರೋಗ, ಸಮಸ್ಯೆಗಳು ದೇವರೇ ಕರ್ತನೆ, ಅವರು ಹಾದು ಹೋಗಂತ ದಾರಿ ದೇವರೇ ಅವರಿಗೇ ಗೊತ್ತಿಲ್ಲವಾಗಿರ್ಬೋದು ಸ್ವಾಮಿ ದೇವರೇ, ಅದನ್ನ ಸರಿ ಮಾಡಿ ದೇವರೇ ಅವರಿಗೆ ಕರ್ತನೆ ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಎಲ್ಲ ಸಹಾಯ ದೇವರೇ ಈ ಭೂಮಿ ಮೇಲೆ ನೀನು ಮಾಡಿಕೊಡ್ಬೇಕಾಗಿ ಪ್ರಾರ್ಥಿಸ್ತೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಿ.